ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯೂ ಆಗಿದ್ದಾನೆ. ಆತನ ಜ್ಞಾನವು ಅಪರಿಮಿತವಾಗಿದೆ. ಶನಿವಾರ 24 ಆಗಸ್ಟ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 12ನೇ ಅಧ್ಯಾಯದ 20ನೇ ವಚನ. ಭಯಪಡಬೇಡಿರಿ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಚಿತ್ತಕ್ಕನುಸಾರವಾಗಿ ಮಾಡದೆ ಹೋದಾಗ್ಯೂ ದೇವರು ನಮ್ಮನ್ನು ಇನ್ನೂ ಪ್ರೀತಿ ಮಾಡುವಂಥವನಾಗಿದ್ದಾನೆ. ಆತನ ಪ್ರೀತಿ ಶಾಶ್ವತವಾದದ್ದು, ಕೃಪೆ ಅದ್ಭುತವಾದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನನ್ನು ಸೇವಿಸಿರಿ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನು ತನ್ನ ಜೀವನದ ಅಂತ್ಯದಲ್ಲಿ ಇಸ್ರಾಯೇಲ್ ಜನರಿಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತಾ ಅವರ ಬಾಳು, ಅವರು ದೇವರ ವಿರುದ್ಧವಾಗಿ ಮಾಡಿರತಕ್ಕಂಥ ಕಾರ್ಯಗಳು ಮತ್ತು ಮುಂದೆ ನಡೆಯುವಂಥ ಸ್ಥಿತಿಯನ್ನು ಹೇಳಿ ಎಚ್ಚರಿಸುತ್ತಿದ್ದನು. ಅಷ್ಟು ಮಾತ್ರವಲ್ಲದೆ ತನ್ನ ಜೀವನದಲ್ಲಿ ತಾನು ಯಥಾರ್ಥವಾಗಿ ದೇವರಿಗೆ ಸೇವೆ ಮಾಡಿದ್ದಾನೆ. ಆದರೆ ಯಾರಾದರೂ ಅವನಲ್ಲಿ ತಪ್ಪು ಅಥವಾ ಅವನಲ್ಲಿರ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ರೀತಿಯಲ್ಲಿ ತಾನು ದೇವರಿಗೆ ವಿರುದ್ಧವಾಗಿ ನಡೆಕೊಂಡಿದ್ದರೆ ಆ ಹೊತ್ತೆ ಏಳಬೇಕೆಂಬುದಾಗಿ ಕೇಳುವಾಗ ಎಲ್ಲರೂ ಸಮುವೇಲನು ಯಥಾರ್ಥವಾಗಿದ್ದಾನೆಂಬುದಾಗಿ ಒಪ್ಪಿಕೊಂಡು ಸಾಕ್ಷಿ ಹೇಳಿದರು. ಇದಾದ ನಂತರ ಸಮುವೇಲನು ದೇವರು ಎಷ್ಟು ಬಲಿಷ್ಠನು, ದೇವರ ಕಾರ್ಯ ಇನ್ನೂ ನಡೆಯುವಂಥದ್ದೆಂಬುದಾಗಿ ಅವರಿಗೆ ತೋರಿಸುವಾಗ ಅವರೆಲ್ಲರೂ ಹೆದರಿದರು. ಆಗ ಸಮುವೇಲನು ಇಸ್ರಾಯೇಲ್ಯರಿಗೆ ಹೇಳಿದಂಥ ಮಾತೇನೆಂದರೆ, ಅವರು ಹೆದರುವಂಥ ಅಗತ್ಯವಿಲ್ಲ, ಯಾಕಂದರೆ ದೇವರು ಅವರನ್ನು ಇನ್ನೂ ಪ್ರೀತಿ ಮಾಡುವಂಥವನು, ದೇವರು ಅವರನ್ನು ಪುನಃಸ್ಥಾಪಿಸುತ್ತಾನೆ, ಅವರನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇಂಥ ಕೃತ್ಯಗಳನ್ನು, ಪಾಪಗಳನ್ನು ಮಾಡಿದಂಥವರು ಅದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಅಂಟಿಕೊಂಡಿರುವಂಥದ್ದೇ ಒಳ್ಳೆಯದೆಂಬುದಾಗಿ ಅವರನ್ನು ಎಚ್ಚರಿಸಿ ಬಲಪಡಿಸಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಮಾಡಿದಂಥ ಕಾರ್ಯಗಳು ದೇವರಿಗೆ ವಿರುದ್ಧವಾಗಿರಬಹುದು. ಆದರೆ ನಮ್ಮ ಕಾರ್ಯಗಳ ನಿಮಿತ್ತವಾಗಿ ದೇವರು ನಮ್ಮನ್ನು ಆ ಸ್ಥಿತಿಯಲ್ಲಾಗಲಿ ಅಥವಾ ಇನ್ನೂ ನಮ್ಮನ್ನು ಶಿಕ್ಷಿಸುವಂಥ ಸ್ಥಿತಿಯಲ್ಲಾಗಲಿ ಇರುವುದಿಲ್ಲ. ಯಾಕಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡುವಂಥವನಾಗಿದ್ದಾನೆ. ನಾವು ಆತನ ಕಡೆಗೆ ತಿರುಗಿ ನಾವು ಆತನ ಪ್ರೀತಿಯನ್ನು ಅರಿತುಕೊಳ್ಳುವಾಗ ದೇವರು ಇನ್ನೂ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ. ನಾವು ದೇವರನ್ನು ನಂಬೋಣ. ಎಲ್ಲ ಪರಿಸ್ಥಿತಿಯಲ್ಲಿ ನಾವು ದೇವರಿಂದ ದೂರವಾಗಿದ್ದಾಗ್ಯೂ ದೇವರು ಇನ್ನೂ ಪ್ರೀತಿ ಮಾಡುತ್ತಾನೆ, ಇನ್ನೂ ನಮ್ಮನ್ನು ಅಂಗೀಕರಿಸ್ತಾನೆ, ಇನ್ನೂ ನಮ್ಮನ್ನು ಆಶೀರ್ವದಿಸ್ತಾನೆ. ಕರ್ತನೇ ದಯಾಮಯ ಸ್ವಾಮಿ, ಕೊಟ್ಟಂಥ ಕೃಪೆ, ಮಾಡಿದಂಥ ಆಶೀರ್ವಾದ, ನಡೆಸಿದಂಥ ರೀತಿಗಾಗಿ ಸ್ತೋತ್ರ. ಮುನ್ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.